ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಉಸ್ತಿಕಾಯಿ ಗೊಜ್ಜು ಮಾಡೋಣ ಬನ್ನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ನೋಡಿ, ಈ ರೀತಿ ಇರ್ತದೆ. ಇದನ್ನೆಲ್ಲ ಜಜ್ಜಿಬಿಟ್ಟು ಇದರಲ್ಲಿರೋ ಬೀಜ ಎಲ್ಲ ಎತ್ಬಿಡ್ಬೇಕು. ಫಸ್ಟು ಅದನ್ನು ಮಾಡ್ಕೊಳ್ಳೋಣ. ಜಜ್ಜಬೇಕು. ವರ್ಕಲ್ಲಿರೋರು ವರ್ಕಲ್ಲಲ್ಲಿ ಮಾಡ್ಕೊತಾರೆ. ನಮ್ಮ ಮನೇಲಿ ಇದ್ರೂ ಅದು ಒಂಚೂರು ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ, ಹಾಗಾಗಿ ಇದರಲ್ಲೇ ಮಾಡ್ಕೊತಾ ಇದ್ದೀವಿ. ದೊಡ್ಡದೇ ಇದೆ ನೋಡಿ. ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿ ಅದು ಯೂಸ್ ಮಾಡ್ಕೊಳ್ಳಿ. ಅಯ್ಯೋ, ಎಲ್ಲ ಕೆಳಗೆ ಬೀಳ್ತಿದೆ. ಮಾಡಿಬಿಟ್ಟು ಆಮೇಲೆ ನೋಡ್ತೀನಿ. ನೋಡಿ, ಹಿಂಗಾಗಿದೆ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನೀರು ಹಾಕಬೇಕು. ಆಲ್ರೆಡಿ ನೋಡಿ, ಜಜ್ಬೇಕಂದ್ರೆ ಒಂಚೂರು ಬ್ಲ್ಯಾಕ್ ಆಗಿಬಿಟ್ಟಿದೆ. ಇವಾಗ ನೀರು ಹಾಕ್ಬಿಡ್ತೀನಿ. ನೋಡಿ, ಈ ರೀತಿ ವಾಶ್ ಮಾಡಿದ್ದೀನಿ 2-3 ಪುಟ. ಆದ್ರೂ ಆ ಬೀಜ ಹಂಗೆ ತೇಲ್ತಾ ಇದೆ. ಪರವಾಗಿಲ್ಲ, ಇದು ಹಿಂಗೆ ಕಲೆಕ್ಟ್ ಮಾಡ್ಕೊಬೋದು. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. 3-4 ಟೊಮೊಟೊ, ಚಿಕ್ಕ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ. ಆಮೇಲೆ ಇವಾಗ ಬನ್ನಿ ನೋಡೋಣ ಹೆಂಗೆ ಮಾಡೋದು. ಬಾಣಲಿ ಚೆನ್ನಾಗಿ ಕಾದಿದೆ, ಎಣ್ಣೆ ಹೊಡ್ಕೊಬಿಡೋಣ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಂಗೆ ಜೀರಿಗೆ ಹಾಕೊಂಬಿಡೋಣ. ಕಬ್ಬಿಣದಲ್ಲ ಬಾಣಲಿ, ಅದಕ್ಕೆ ಆ ಸುತ್ತ ಆ ರೀತಿ ಕಲರ್ ಕಾಣಿಸ್ತಿದೆ. ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಎಲ್ಲ ಸಿಕ್ಕ ಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ. ಎಲ್ಲ ಫ್ರೈ ಆದಮೇಲೆ ಹಂಗೆ ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಹುಣಸೆ ನೆನೆಸಿಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮೈಗೆ ತುಂಬ ಒಳ್ಳೆಯದಂತೆ. ಈ ಶುಗರು, BP, ಹತ್ತಾರು ಕಾಯಿಲೆಗಳನ್ನ ಇದು ಒಂದೇ ಒಂದು ಕಾಯಿ ವಾಸಿ ಮಾಡುತ್ತಂದರೆ ಸೂಪರ್ ಅನ್ನಿಸ್ತು. ಅದಕ್ಕೆ ಮಾಡೋಣ ಅಂತ ಮಾಡ್ತಿದ್ದೀನಿ. ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಲ್ಲ, ಮಾರ್ಕೆಟ್ಗೆ ಹೋಗಿ ತಗೊಂಡು ಬರ್ತೀವಿ. ಇಲ್ಲಾಂದರೆ ಸೊಪ್ಪೋರ್ಗೆ ಯಾರಾದರೂ ಹೇಳಿದ್ರೆ, ಸೊಪ್ಪೋರು ಬರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಅವ್ರು ತೊಗೊಂಡು ಬರ್ತಾರೆ. ಮಾರ್ಕೆಟಿಂದ ತೊಗೊಂಡು ಬರ್ತಾರೆ. ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ ನೀವು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ತಿಂಗಳಿಗೆ 3 ಸರಿ ಆದರೂ ಮಾಡ್ಕೊತೀನಿ ಈ ಥರ. ಹಾಗೇನು ಕಷ್ಟ ಇಲ್ಲ. ಸೊಪ್ಪೋರು ಬರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಅವರೇ ತೊಗೊಂಡು ಕೊಟ್ಬಿಡ್ತಾರೆ ಈ ಕಾಯಿನ. ಒಂಚೂರು ಅರಿಶಿನ ಪುಡಿ ಹಾಕೊಬಿಡೋಣ. ಸಾಕು. ಓಕೆ, ಬೇಗ ಮಾಡು, ಹೊಟ್ಟೆ ಹಸಿತಾ. ಬೇಗನೆ ಮಾಡ್ತೀನಿ. ಆಮೇಲೆ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಡ್ತೀನಿ, ಬಾಯಿ ಮುಚ್ಚರಪ್ಪ. ಬ್ಯಾಕ್ಗ್ರೌಂಡು ಈ ಉಸ್ತಿಕಾಯಲ್ಲಿರೋ ಇದರೆಲ್ಲ, ಈ ಉಸ್ತಿಕಾಯಲ್ಲಿರೋ ನೀರೆಲ್ಲ ಬಗ್ಸ್ಬಿಟ್ಟು ಅಲ್ಲೇ ಅದರಲ್ಲಿ ಹಾಕ್ಬಿಡೋಣ. ಸ್ವಲ್ಪ ಹಾಕೊಬಿಟ್ಟಿದ್ದೀನಿ. ಇನ್ನೊಂದು ಚೂರು ಹಾಕೊಬಿಡೋಣ. ಉಸ್ತಿಕಾಯಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಹಿಂಗೆ ಆವಾಗ ಟೇಸ್ಟ್ ಅಲ್ವಾ. ಏನು ತಿಂದರೂ ಈ ಬಾಯಿಗೆ ಟೇಸ್ಟ್ ಬೇಕು, ಇಲ್ಲಾಂದರೆ ಯಾರು ತಿನ್ನಲ್ಲ. ನಮ್ಮ ಮನೇಲಂತೂ ಬಿಲ್ಕುಲ್ ತಿನ್ನಲ್ಲ. ಚೂರು ಖಾರದ ಪುಡಿ ಹಾಕೊಳ್ಳೋಣ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ. ಹಾಗಾಗಿ ಏನು ಸ್ವಾಮಿ, ಆಯಿತಾ. ಇವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ನಾನು ಆಚಿನೇ ಯೂಸ್ ಮಾಡೋದು. ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡ್ರೆ ಸಾಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ. ಸಿಮ್ಮಲ್ಲೇ ಐತೆ. ಆಮೇಲೆ ಹುಣಸೆಹಣ್ಣು ಕ್ಯೂಚ್ ಇಟ್ಕೊಂಡಿದ್ದೀನಿ, ಇದನ್ನು ಹಂಗೆ ಟ್ರಾನ್ಸ್ಫರ್ ಮಾಡ್ಬಿಡೋಣ. ಚೆನ್ನಾಗಿ ಕುದೀಲಿ. ಈ ಕಡೆ ಅಲಸಂಡೆ ಕಾಳು ಸಾರು ಆಗ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಿದೆ. ಆಹಾ, ತಿನ್ನಬೇಕು ಅನ್ನಿಸ್ತಿದೆ. ಘಮ 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 ಅಂತ ವಾಸನೆ ಬರ್ತಿದೆ. ಆಹಾ, ಇವಾಗ ಮಾಡಿ ತಿಂತೀವಲ್ಲ, ತಿರ್ಗಾ ನಾಳೆ ಕೂಡ ಬಿಸಿ ಮಾಡಿ ತಿಂದರೆ ಇನ್ನೂ ಹೆಚ್ಚುತ್ತೆ ಇದರ ಟೇಸ್ಟ್, ಗೊತ್ತಾ? ಸೂಪರಾಗಿರುತ್ತೆ. ಇನ್ನೊಂದು, ಇದು ಯಾವಾಗೂ ಅಷ್ಟೇ ಇದು ಒಡೆದೇ ಮಾಡಬೇಕು ಈ ಥರ. ಇಲ್ಲ ಅನ್ಕೋ, ಈ ಸಾರಲ್ಲಿ ಫುಲ್ಲು ಕಸರೆ ಬಂದ್ಬಿಡುತ್ತೆ. ಫುಲ್ ಮಾಡಿದ್ದೆಲ್ಲ ಚಾಪಾಟ್ ಆಗ್ಬಿಡುತ್ತೆ. ಹಿಂಗೆ ಮಾಡಬೇಕು. ಇಳಿಸ್ಕೊಂಡಿದ್ದಾಯಿತು. ಇವಾಗ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಐತೆ. ವಾವ್, ಸೂಪರ್. ಟೇಸ್ಟ್ ಮಾಡಿ ನೋಡೋಣ. ಸೂಪರಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.